ಇಲ್ಲಿ ನೋಡಬಹುದು ಸ್ನೇಹಿತರೆ, BHELನಲ್ಲಿ ಇಂಜಿನಿಯರಿಂಗ್ ಟ್ರೈನಿಂಗ್ ಮತ್ತು ಸೂಪರ್ವೈಸರ್ ಟ್ರೈನಿಂಗ್ ಅಂತ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿಯನ್ನು ಕರೆದಿರ್ತಾರೆ. ಇದಕ್ಕೆ ಅಪ್ಲಿಕೇಶನ್ ಡೇಟ್ ಎಂದು ಸ್ಟಾರ್ಟ್ ಆಕೈತಿ ಮತ್ತು ಕ್ಯಾಟಗರಿ ವೈಸ್ ಪೋಸ್ಟ್ಗಳು ಎಷ್ಟೆಷ್ಟು ಇರ್ತಾವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಅದಕ್ಕಿಂತ ಮೊದಲು ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಲಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇಲ್ಲಿ ನೋಡ್ಬೋದು ಕ್ಯಾಟಗರಿ ವೈಸ್ ಪೋಸ್ಟ್ಗಳು ನೋಡೋದಾದರೆ ಇದರಲ್ಲಿ ಇಂಜಿನಿಯರಿಂಗ್ ಟ್ರೈನಿಯಲ್ಲಿ 150 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಪೋಸ್ಟ್ಗಳು ಇರ್ತಾವೆ ಅಂತ ನೋಡೋದಾದರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್, ಕೆಮಿಕಲ್ ಮತ್ತು ಮೆಟಗಲರಿ ಈ ರೀತಿಯಾಗಿ ಪೋಸ್ಟ್ಗಳು ಇರ್ತವೆ. ಮತ್ತು ಕ್ಯಾಟಗರಿ ವೈಸ್ ನೋಡೋದಾದರೆ ಮೆಕ್ಯಾನಿಕ್ನಲ್ಲಿ URನಲ್ಲಿ 28 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು EWSನಲ್ಲಿ 7 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು OBCನಲ್ಲಿ 20 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು SCಯಲ್ಲಿ 10 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಅದೇ ರೀತಿಯಾಗಿ STಯಲ್ಲಿ ನೋಡೋದಾದರೆ ಇದರಲ್ಲಿ 5 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಟೋಟಲ್ ಆಗಿ ಈ ರೀತಿಯಾಗಿ ಮೆಕ್ಯಾನಿಕಲ್ನಲ್ಲಿ 70 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು ಎಲೆಕ್ಟ್ರಿಕಲ್ಲೇ ನೋಡೋದಾದರೆ URಲ್ಲಿ 10 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು EWSನಲ್ಲಿ 2 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು OBCಯಲ್ಲಿ 7 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಅದೇ ರೀತಿಯಾಗಿ SCಯಲ್ಲಿ ನೋಡೋದಾದರೆ 4 ಪೋಸ್ಟ್ಗಳನ್ನು ಕರೆದಿರ್ತಾರೆ. STಯಲ್ಲಿ 2 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಈ ರೀತಿಯಾಗಿ ಎಲೆಕ್ಟ್ರಿಕಲ್ನಲ್ಲಿ 25 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು ಸಿವಿಲ್ಲೇ ನೋಡೋದಾದರೆ ನೀವು ಕ್ಯಾಟಗರಿ ಎಷ್ಟು ಚೆಕ್ ಮಾಡ್ಕೋಬೋದು. ಮತ್ತು ನಾನು ಕ್ಯಾಟಗರಿ ವೈಸ್ ಹೇಳ್ಕೊತ ಹೋದ್ರೆ ವಿಡಿಯೋ ಭಾಳ ಲಾಂಗ್ ಆಕೈತಿ. ಸಿವಿಲ್ಲೇ ನೋಡೋದಾದರೆ 25 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು ಈ PDF ಏನಾದರೂ ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದನ್ನು ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗಿರಿ. ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಯಾಕಂದರೆ PDF ಅಪ್ಲೈ ಲಿಂಕ್ ಎರಡೂ ಕೂಡ ಅಲ್ಲಿ ಹಾಕಿರ್ತೀನಿ. ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ ನೋಡೋದಾದರೆ 20 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಈ ರೀತಿಯಾಗಿ ಟೋಟಲ್ ಆಗಿ ಇಂಜಿನಿಯರಿಂಗ್ ಟ್ರೈನಿಯಲ್ಲಿ 150 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ಏನು ಎಂಬುದನ್ನು ಮುಂದೆ ತಿಳಿಸ್ಕೊಡ್ತಾನು. ಇಲ್ಲಿ ನೋಡೋದಾದರೆ ಸೂಪರ್ವೈಸರ್ ಟ್ರೈನಿಯಲ್ಲಿ 250 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಪೋಸ್ಟ್ ನೋಡೋದಾದರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್ ಅಂತ ಈ ರೀತಿಯಾಗಿ ಇರ್ತಾವೆ. ಮತ್ತು ಕ್ಯಾಟಗರಿ ವೈಸ್ ನೋಡೋದಾದರೆ URನಲ್ಲಿ 64 ಪೋಸ್ಟ್ ಇರ್ತಾವೆ. ಮತ್ತು EWSನಲ್ಲಿ 14 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು OBCಯಲ್ಲಿ 30 ಪೋಸ್ಟ್ಗಳನ್ನು ಕರೆದಿರ್ತಾರೆ. SCಯಲ್ಲಿ 22 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು STಯಲ್ಲಿ 10 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಈ ರೀತಿಯಾಗಿ ಮೆಕ್ಯಾನಿಕಲ್ನಲ್ಲಿ 140 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು ಎಲೆಕ್ಟ್ರಿಕಲ್ ನೋಡೋದಾದರೆ 55 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಸಿವಿಲ್ನಲ್ಲಿ 35 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ 20 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಈ ರೀತಿಯಾಗಿ ಟೋಟಲ್ ಆಗಿ ಸೂಪರ್ವೈಸರ್ ಟ್ರೈನಿಯಲ್ಲಿ 250 ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಈ ರೀತಿಯ ಟೋಟಲ್ ಆಗಿ 400 ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿಗಳನ್ನು ಕರೆದಿರ್ತಾರೆ. ಇದನ್ನು ನೀವು ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೋರಿ. ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಅಪ್ಲೈ ಲಿಂಕ್ ಕೂಡ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಇದಕ್ಕೆ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ವಿದ್ಯಾರ್ಥಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಯಾವ ರೀತಿ ವಿದ್ಯಾರ್ಥಿ ಅಂತ ಇದನ್ನು ನೋಡೋದಾದರೆ ಇಂಜಿನಿಯರಿಂಗ್ ಟ್ರೈನಿಯಲ್ಲಿ ನೋಡ್ಬೋದು. ಇಲ್ಲಿ ಬ್ಯಾಚುಲರ್ ಡಿಗ್ರಿ ಇಂಜಿನಿಯರಿಂಗ್ ಅಥವಾ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಇಲ್ಲಿ ನೋಡೋದಾದರೆ ಮ್ಯಾಕ್ಸಿಮಮ್ 27 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಕನಿಷ್ಠ ನೋಡೋದಾದರೆ ಕನಿಷ್ಠ 18 ವರ್ಷ ಇರ್ತೈತಿ. ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ 27 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಸೂಪರ್ವೈಸರ್ ಟ್ರೈನಿಂಗ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ನೋಡೋದಾದರೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ನಲ್ಲಿ ಇಲ್ಲಿ ನೋಡ್ಬೋದು ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀನಿ. ಮತ್ತು ಮಿನಿಮಮ್ 65% ಆಗಿರಬೇಕು. ಮತ್ತು SC STದವ್ರಿಗೆ ಇಲ್ಲಿ ನೋಡೋದಾದರೆ 60% ಇರ್ತೈತಿ. SC STದವ್ರಿಗೆ 60%, ಉಳಿದ ವರ್ಗದವರಿಗೆ 65% ಆಗಿರಬೇಕು. ಅಂಥವ್ರು ಇದಕ್ಕೆ ಸೂಪರ್ವೈಸರ್ ಟ್ರೈನಿಂಗ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ನೋಡೋದಾದರೆ ಇದಕ್ಕೂ ಕೂಡ ಸೇಮ್ ಗರಿಷ್ಠ 27 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಕನಿಷ್ಠ ನೋಡೋದಾದರೆ ಕನಿಷ್ಠ 18 ವರ್ಷ ವಯಸ್ಸಿರ್ತೈತಿ. ಅಷ್ಟಿದ್ದವ್ರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ಬೋದು ಮತ್ತು ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿರ್ತಾರೆ. SC STದವ್ರಿಗೆ 5 ವರ್ಷವನ್ನು ಕೊಟ್ಟಿರ್ತಾರೆ. ಮತ್ತು OBC ವರ್ಗದವರಿಗೆ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಕತಿ. ಇಲ್ಲಿ ನೋಡ್ಬೋದು ಅವ್ರ ವೆಬ್ಸೈಟ. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದನ್ನು ಅರ್ಜಿ ಹಾಕಬೇಕಾಕತಿ. ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ಬೋದು ಪರ್ಸನ್ ವಿತ್ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ದಾಗಿ 10 ವರ್ಷ ಜನರಲ್ದವ್ರಿಗೆ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು 13 ವರ್ಷ OBCದವ್ರಿಗೆ ಇರ್ತೈತಿ. ಮತ್ತು 15 ವರ್ಷ SC STದವ್ರಿಗೆ ಇರ್ತೈತಿ. ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಮತ್ತು ನೀವು ಇದನ್ನು ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ
ಇಲ್ಲಿ ನೋಡ್ಬೋದು UR EWS OBC ವರ್ಗದವರಿಗೆ ಎಕ್ಸಾಮಿನೇಷನ್ ಫೀಸ್ 600 ರೂಪಾಯಿ ಇರ್ತೈತಿ ಮತ್ತು ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST ನೋಡೋದಾದರೆ ಪ್ರೊಸೆಸಿಂಗ್ ಫೀ 400 ರೂಪಾಯಿ ಇರ್ತೈತಿ, GST ಪ್ಲಸ್ ಅದರ ಜೊತೆಗೆ ಈ ರೀತಿಯಾಗಿ ಇಲ್ಲಿ ನೋಡ್ಬೋದು UR EWS OBC ವರ್ಗದವ್ರಿಗೆ 1072 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಟೋಟಲ್ ಆಗಿ. ಮತ್ತು SC ST PWD ಎಕ್ಸ್ ಸರ್ವಿಸ್ದವರಿಗೆ ಎಕ್ಸಾಮಿನೇಷನ್ ಫೀಸ್ ಇರುವುದಿಲ್ಲ. ಮತ್ತು GST ನೋಡೋದಾದರೆ ಪ್ರೊಸೆಸಿಂಗ್ ಫೀಸ್ 400 ರೂಪಾಯಿ ಇರ್ತೈತಿ, GSTನೂ ಕೂಡ ಇರ್ತೈತಿ. ಈ ರೀತಿಯಾಗಿ ಟೋಟಲ್ ಆಗಿ SC ST PWD ಎಕ್ಸ್ ಸರ್ವಿಸ್ದವರಿಗೆ 472 ರೂಪಾಯಿ ಅವ್ರ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಮತ್ತು ನಾವು ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ.